ನೀವು ಸರ್. ಎಸ್, ತುಂಬ ಎಕ್ಸೈಟ್ ಆಗಬೇಡಿ. ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ನಾಳೆ ನಿಮ್ಮ ಸಾಕ್ಷಿ ಮದುವೆ, ಅದಕ್ಕೆ ನಾನೇ ಪುರೋಹಿತ ಆಗ್ಬೋದಾ? ಸರ್, ಇದು ನಿಜನೋ ಕನಸೋ ಒಂದು ಗೊತ್ತಾಗ್ತಿಲ್ಲ. ಕನಸಲ್ಲ, ನಿಜ, 100% ನಿಜ. ಒಂದು ಹುಡುಗಿನ ನೀವು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಮೇಲೆ ನಾನು ಹೋಗಿ ಅವ್ರನ್ನ ಮದುವೆ ಆದರೆ ಆ ದೇವ್ರು ಮೆಚ್ಚುತ್ತಾನೆ. ರಘು, ನಾನು ಅಷ್ಟೊಂದು ಕೆಟ್ಟವನ. ನನಗೆ ಸಾಕ್ಷಿ ಪ್ರೀತಿ ಸಿಗಲಿಲ್ಲ, ಐ ಆಮ್ ಅನ್ಲಕ್ಕಿ. ಆದರೆ ಪ್ರೀತಿಸಿದವ್ರನ್ನ ದೂರ ಮಾಡೋಷ್ಟು ಕಟ್ಕನಾಗಲ್ಲ. ರಘು, ನಿಮ್ಮಿಬ್ಬರನ್ನ ಒಂದು ಮಾಡಿ ಒಂದಷ್ಟು ಪುಣ್ಯ ಕೊಟ್ಕೋಬೇಕು ಅಂತ ಇದ್ದೀನಿ. ನಾನೀಗ ಆಫೀಸ್ ಹತ್ರನೇ ಇದ್ದೀನಿ, ಇಲ್ಲಿಗೆ ಬಂದ್ಬಿಡಿ. ಸಾಕ್ಷಿಗೆ ನಿಮ್ಮನ್ನು ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಯಾರಿಗೂ ಹೇಳ್ಬೇಡಿ, ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡಿ, ಒಟ್ಟಿಗೆ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಪಾಲಕ್ ದೇವರು ಸರ್. ನಾನು ಈಗಲೇ ಹೊರಟು ಆಫೀಸಿಗೆ ಬರ್ತೀನಿ. ಈ ಕಮಲ್, ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತೀನಿ ಅನ್ನೋದು ಪಾರ್ಟ್ 2. ಒಬ್ಬಳೇ ಮಗಳು ಅಂತ ತುಂಬ ಮುದ್ದಿನಿಂದ ಸಾಕ್ಬಿಟ್ಟೆ. ತಾನು ಹೇಳಿದ್ದೆ ನಡಿಬೇಕು ಅನ್ನೋ ಕೆಟ್ಟ ಹಠ ಅವಳಿಗೆ. ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ಅಲ್ಲಿ ಹೇಗೆ ನಿಭಾಯಿಸ್ತಾಳೋ ಏನು. ಅಮ್ಮ, ನಾವು ನೀವು ಕೂಡ ಬೇರೆ ಮನೆಯಿಂದಾನೇ ಬಂದಿರೋರಲ್ವಾ? ಹುಟ್ಟಿದ ಮನೆಗೆ ಪರಕೀಳಾಗಿ ಮೆಟ್ಟಿದ ಮನೆನ ಬೆಳ್ಗೋಳೆ ಹೆಣ್ಣಲ್ವಾ? ವಿಷಯಕ್ಕೆ ಅಮ್ಮ ಹೀಗೆ ಹೇಳ್ತಿದ್ಲು, ನೀನ ಮದುವೆ ಮಾಡಿಸಿ ಮನೆ ಬಿಟ್ಟು ಓಡ್ತೇವೆ ಅಂತ ಚಿಕ್ಕಪ್ಪ ನನಗೆ ರೇಗಿಸ್ತಾ ಇದ್ರು. ಈಗ ನನಗೆ ಯಾರು ಮದುವೆ ಆಗು ಅನ್ನೋರೇ ಇಲ್ಲ. ಸದ್ಯ ಈಗ ನನಗೆ ಹೇಳೋ ಕಷ್ಟ ಇಲ್ವೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿಮ್ಮ. ಸಾಕ್ಷಿ ಕೂಡ ಆ ಮನೆಗೆ ಹೋದ್ಮೇಲೆ ಹೊಂದ್ಕೊಂಡು ಚೆನ್ನಾಗಿ ಬಾಳ್ತಾಳೆ ಬಿಡಿ. ವಾಸಂತಿ, ಮನಃಪೂರ್ವಕವಾಗಿ ಮಾತು ನೀನು ಹೇಳ್ತಾ ಇದೀಯಾ? ಹೌದಮ್ಮ. ನಿಮ್ಗ್ಯಾಕೆ ಈ ಅನುಮಾನ ಬಂತು? ಆ ಅನುಮಾನ ನನಗೂ ಇದೆ, ನಿನಗೂ ಇದೆ, ಈ ಮನೇಲಿರೋ ಎಲ್ಲರಿಗೂ ಇದೆ. ಆದರೆ ಯಾರೂ ಹೇಳ್ಕೊಳ್ತಾ ಇಲ್ಲ. ತಾಯಿಯಾಗಿ ನಾನು ಅದನ್ನು ಮುಚ್ಚಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ವಾಸಂತಿ. ದೇವರ ದಯದಿಂದ ಅಷ್ಟಾದ್ರೆ ಸಾಕು. ವಾಸಂತಿ, ಮತ್ತೆ ಅವಳು ಆ ಮನೆ ಹಾಳ ರಘು ಬಗ್ಗೆ ತಲೆ ಕೆಡಿಸ್ಕೊಂಡು ಕೆಟ್ಟ ನಿರ್ಧಾರ ತಗೊಳ್ದಿರೋ ಹಾಗೆ ನೀನು ನೋಡ್ಕೋಬೇಕಮ್ಮ. ಅವಳು ಮದುವೆ ಆಗೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನ ಕಾಯೋ ಜವಾಬ್ದಾರಿ ನಿಂದು ವಾಸಂತಿ. ಸರಿಮ್ಮ, ಹಾಗೆ ಆಗಲಿ. ಈ ದೊಡ್ಡವನು ಅಜ್ಜಿ ಜೊತೆ ಸೇರ್ಕೊಬಿಟ್ರು. ಈಗ ಸಾಕ್ಷತೆ ಜೊತೆ ಯಾರು ಇಲ್ವಲ್ಲಪ್ಪ. ಗಣೇಶ, ಯಾಕಪ್ಪ
ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? सदसे नमः सदसस्पतये नमः सखीनां पुरोगाणां चक्षुषे नमो दिवे नमः प्रतिभे सप्रद सभा मे गोपाय ये च सभ्याः सभासदाः दानिन्द्रय वतक्कुर धर्माय रूपासुत सर्वेभ्यो भक्तमहेश्वरेभ्यो नमः तदेव लग्नं सदनं तदेव ताराबलं चन्द्रबलं तदेव विद्याबलं दैवबलं तदेव गौरीपतेत्यङ्ग्रियं स्मरामि सुमुहूर्तस्तु सुप्रतिष्ठितमस्तु ಸರ್ ಎಲ್ಲ ಸಿದ್ಧತೆ ಆಗಿದೆ ವರನ್ ಕರೆಸ್ಬೋದಾ? ಖಂಡಿತ ಕರೆಸ್ಬೋದು ಶಾಸ್ತ್ರಿಗಳೇ. ಸರ್ ವರನ್ ತಂದೆ ಬಂದು ಅಸೆಂಬ್ಲಿ ಮೇಲೆ ಕೂತ್ಕೊಳ್ಳಿ. ಸರ್ ವರನ್ ಕರೆಸಿ ವರ ಪೂಜೆಗೆ. ಸರ್ ದಂಪತಿ ಸಮೇತ ಅಸೆಂಬ್ಲಿ ಮೇಲೆ ಕೂತ್ಕೊಳ್ಳಿ. ಒಳ್ಳೆ ಗಂಡನ ಮನೆಗೆ ಹೋಗೋರ್ತಾರ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು ಅಂಜಲಿ? ಸುಮ್ಮನೆ ಜೋಕ್ ಮಾಡ್ಬೇಡ, ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ ಗೊತ್ತಾ? ಅಯ್ಯಯ್ಯಪ್ಪ, ಓಕೆ ಓಕೆ ಸಾರಿ. ಏನಾಯ್ತು ಅಂತ ಹೇಳು ಅಂಜಲಿ. ನೋಡಲ್ಲ ದೊಡ್ಡಮ್ಮನ ಸಾಕ್ಷಾತ್ತಾಗಿ ಹೆಲ್ಪ್ ಮಾಡಲ್ವಂತೆ. ಹೌದಾ? ಅವ್ರು ಹಾಗಂತ ಹೇಳಿದ್ರ? ಕಮಲ್ ಅಂಕಲ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಅಜ್ಜಿಗೆ ಪ್ರಾಮಿಸ್ ಮಾಡಿದ್ದಾರೆ. ಹಂಗಾರೆ ಇದು ಅತ್ತೆಗೆ ಹೆಲ್ಪ್ ಮಾಡಲ್ಲ ಅಂತ ತಾನೆ? ತೂತ್ತರಿಕೆ ಎಲ್ಲ ಉಲ್ಟಾ ಆಗ್ತಿದೆ. ಇನ್ನು ನಾವೀ ಮದ್ವೆ ತಡಿಯಕ್ಕಾಗಲ್ಲ. ಯಾಕೆ ಮದ್ವೆ ತಡಿಯಕ್ಕಾಗಲ್ಲ? ಕಮಲ್ ಅಂಕಲ್ ರೂಮ್ ಡೋರ್ನ ಗೋಡೆ ಮಾಡಿ ಅವನ್ನ ಅಲ್ಲೇ ಕೂಡಕ್ ಬಿಡ್ತೀನಿ. ಮಾತಿತ್ತಿದ್ರೆ ಗೋಡೆ ಮಾಡ್ತೀನಿ ಅಂತೀಯ, ಅದು ಮ್ಯಾಜಿಕ್ ಅಲ್ವಾ? ಕಮಲ್ ಅಂಕಲ್ ಸ್ಟ್ಯಾಚ್ಯೂ ಮಾಡ್ಬಿಡ್ತೀನಿ. ನೀನ್ ತಲೆ ಕಟ್ಟಿಯಾ? ಸ್ಟ್ಯಾಚ್ಯೂ ಮಾಡೋದು ಮ್ಯಾಜಿಕ್ ತಾನೆ. ಗುಳ್ಳು ತರ ಆಡ್ತೀಯಲ್ಲ, ನಿನ್ ತಲೆ ಫುಲ್ಲು ಖಾಲಿ ಆಗೋಗಿದೆ. ನೀನು ಸೋರ ಬುರುಡೆ ಆಗೋಗಿದ್ಯಾ? ನೀನ್ ನಂಬ್ಕೊಂಡು ಅತ್ತೆ ಹಳ್ಳ ಹಿಡ್ಕೊಂಡು ಹೋದ್ರು. ನನ್ನ ತಲೆ ಕೆಟ್ಟ ಹೋಗ್ತಿದೆ. ನೋಡು ಅಂಜಲಿ, ನಿನ್ ಕೈಲಿ ಏನು ನೆಟ್ಟಗ್ ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಹೊಟ್ಟೋಗೋ. ಅಯ್ಯೋ ಎಲ್ಲಿ ಹೋದ್ಲು? ಈಗ ತಾನೇ ಇಲ್ಲೇ ಇದ್ಲಲ್ಲ. ಮೋಸ್ಟ್ಲಿ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ್ಲು ಅನ್ಸುತ್ತೆ. ಈ ಮದುವೆ ಮನೆಯಲ್ಲಿ ಏನು ಎಡ್ವರ್ಟ್ ಮಾಡ್ತಾಳೋ ಏನೋ. ಅವಳನ್ನ ನಾನು ಮದುವೆ ಆಗಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿಸ್ತೀನಿ ಅಂದ್ಕೊಂಡಿದ್ದೀರಾ? ನೋ ಫ್ರೆಂಡ್ಸ್, ಅವಳು ಚಿತ್ರ ಹಿಂಸೆ ಕೊಟ್ಟು ಲೈಫ್ ಲಾಂಗ್ ವಿಲ 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 ಅಂತ ಒದ್ದಾಡಬೇಕು. ಬದುಕಕ್ಕೂ ಆಗಬಾರ್ದು, ಸಾಯಕ್ಕೂ ಆಗಬಾರ್ದು.